ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಇವತ್ತು ನಮ್ಮ ಮನೆಗೆ ಇದ್ದಕ್ಕಿದ್ದಂಗೆ ಒಬ್ಬರು ಗೆಸ್ಟ್ ಬಂದಿದ್ರು. ಆವಾಗ ಅರ್ಜೆಂಟಿಗೆ ಮಾಡಿದ್ದೆ ಈ ಮೀನು ಸಾಂಬಾರು. ಈಸಿಯಾಗಿ ಕ್ವಿಕ್ಕಾಗಿ ಮಾಡಿದ್ರು, ಟೇಸ್ಟಲ್ಲಿ ಮಾತ್ರ ಯಾವುದೇ ಕಾಂಪ್ರಮೈಸ್ ಆಗಲಿಲ್ಲ. ಬನ್ನಿ ನೀವು ನೋಡ್ರಂತೆ ಈ ಮೀನು ಸಾರಿನ ರೆಸಿಪಿನ. ಫಸ್ಟು ಒಂದು ಜಾರ್ನ ತಗೊಂಡು 1 ಕಪ್ ತೆಂಗಿನಕಾಯಿ ತುರಿ, ಒಂದು ಹಾಫ್ ಟೀ ಸ್ಪೂನಷ್ಟು ಹುರಿದಿರೋ ಮೆಂತೆಕಾಳನ್ನ ಹಾಕೋಬೇಕು. ನೆಕ್ಸ್ಟು 3 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ನೀವು ಸೇರಿಸ್ಕೊಳ್ಳಿ. ನಮ್ಮ ಮನೇಲಿ ಮೀನು ಸಾರಿಗೆ ಸ್ವಲ್ಪ ಖಾರ ಜಾಸ್ತಿನೇ ಇಷ್ಟಪಡ್ತಾರೆ, ಅದಕ್ಕೆ ನಾನು ಇಷ್ಟ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ 2 ಸ್ಪೂನ್ ಹುರ್ಗಡ್ಲೆ, 1 ದೊಡ್ಡ ಈರುಳ್ಳಿ, 1 ಚಿಕ್ಕ ಟೊಮೆಟೊ, ನೆಕ್ಸ್ಟ್ 7ರಿಂದ 8 ಲವಂಗ, 2 ಪೀಸ್ ಚಕ್ಕೆ, 1 ದೊಡ್ಡ ಸೈಜ್ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸ್ಕೊಂಡು ಹಾಕೊಳ್ತಿದ್ದೀನಿ. ನೆಕ್ಸ್ಟ್ 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿನ ಸೇರಿಸ್ಕೋಬೇಕು. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಿದ್ದೀನಿ. ಜೀರಿಗೆ ಮತ್ತು ಮೆಂತ್ಯ ಹಾಕೋದ್ರಿಂದ ಮೀನು ಸಾಂಬಾರು ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ಬರೋಣ. ನೋಡಿ ಎಷ್ಟು ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಈಗ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಹೆಚ್ಚಿರೋ ಈರುಳ್ಳಿನ ಹಾಕ್ಕೋಬೇಕು. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ರುಬ್ಬಿರೋ ಪೇಸ್ಟ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು. ಇದು ನಮಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕೋ ಹಾಗೆ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಈಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಿದೆ. 1 kgಯಷ್ಟು ಚೆನ್ನಾಗಿ ತೊಳ್ಕೊಂಡಿರೋ ಮೀನನ್ನ ಹಾಕೊಳ್ತಿದ್ದೀನಿ. ಈಗ ಎಲ್ಲ ಮೀನು ಹಾಕೊಂಡಾದ್ಮೇಲೆ ಜಸ್ಟ್ ಮೇಲ್ಮೇಲೆ ಹೀಗೆ ನೋಡಿ ನಾನು ಹೇಗೆ ಮಾಡ್ತಿದ್ದೀನಿ ಹಾಗೆ ಒಂದು ಸಾರಿ ನಿಧಾನಕ್ಕೆ ತಿರುಗಿಸ್ಕೋಬೇಕು. ನೆಕ್ಸ್ಟ್ ಒಂದು 5ರಿಂದ 10 ನಿಮಿಷ ಅಷ್ಟೇ ಇದನ್ನು ಕುದಿಯೋಕ್ಕಿಡಬೇಕು. ಇಲ್ಲ ಅಂದರೆ ಮೀನೆಲ್ಲ ಕಲಿಸ್ಕೊಂಡು ಹೋಗ್ಬಿಡುತ್ತೆ. ಫಿಶಲ್ಲಿ ಯಾವುದೇ ರೆಸಿಪಿ ಆದರೂ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು, ಅದೇ ಅದ್ರ ಸ್ಪೆಷಾಲಿಟಿ. ಫಿಶ್ ಸಾಂಬಾರ್ಗೆ ಬಿಸಿ ರೈಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.